ಡೌಟ್ ಇದೆ. ಯಾವ ತರ ಫೀಡ್ ಮಾಡೋದು, ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಫೀಡಿಂಗ್ ಯಾವ ತರ ಶೇಖರಣೆ ಮಾಡೋದು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇಷ್ಟೊಂದು ತಾಯಂದಿರಿಗೆ ಈ ತರ ಡೌಟ್ಸ್ ಇರುತ್ತೆ. ಹಾಲು ಕುಡ್ಸೋದ್ರ ಬಗ್ಗೆ ಇರ್ಬೋದು, ಅಥವಾ ಪಾಪುಗೆ ಹಾಲು ಕುಡಿಸಿದ ನಂತರ ಕುಡ್ಸಾದ್ಮೇಲೆ ಏನ್ ಮಾಡ್ಬೇಕು, ಮತ್ತೆ ಎಷ್ಟು ತಿಂಗಳವರೆಗೆ ಕುಡಿಸ್ಬೇಕು, ಹೇಗ್ ಕುಡಿಸ್ಬೇಕು, ಮತ್ತೆ ಈಗ ವರ್ಕಿಂಗ್ ವುಮೆನ್ ಹೇಗೆ ಶೇಖರಣೆ ಮಾಡಿಡ್ಬೇಕು, ಅದೆಲ್ಲ ಡೌಟ್ಸ್ ಇರುತ್ತೆ. ಅದನ್ನೆಲ್ಲ ಕ್ಲಿಯರ್ ಮಾಡಕ್ಕೆ ನೆಕ್ಸ್ಟ್ 3 ರಿಂದ 4 ಸೆಷನ್ ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ತಗೋತಾ ಇದ್ವಿ. ಈಗ ಶಶಿಕಲಾ ಅವ್ರು ಕೇಳಿದಾಗೆ ಅವರು ಹಾಲನ್ನ ತೆಗ್ದಿರೋದು ಹೇಗೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮ್ಗೆ ಏನಂತ ಹೇಳಿದ್ರೆ, ಈಗ ಒಂದು ಸ್ತನದಲ್ಲಿ ನಿಪ್ಪಲ್ ಇರುತ್ತೆ, ನಿಪ್ಪಲ್ ಸುತ್ತ ಕಪ್ಪು ಭಾಗ ಇರುತ್ತೆ, ಅದನ್ನ ನಾವು ಏರಿಯೋಲಾ ಅಂತ ಕರಿತೀವಿ. ಈ ಏರಿಯೋಲಾಗೂ ಸ್ಕಿನ್ಗೂ ಜಂಕ್ಷನ್ ಇದೆಯಲ್ಲ, ಈ ಭಾಗದಲ್ಲಿ ನಾವು ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡಿ ಹಾಲನ್ನ ಶೇಖರಿಸಿಡ್ಬೇಕು, ಯಾವ್ದಾದ್ರೂ ಪಾತ್ರೆಗೆ ಶೇಖರಿಸ್ಕೋಬೇಕು. ಅದನ್ನ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ರೆ 7 ರಿಂದ 8 ಅವರ್ ತೆಗಿಬಹುದು. ರೂಮ್ ಟೆಂಪರೇಚರ್ ಅಲ್ಲಿ ಇಟ್ರೆ ಹಾಲನ್ನ ನಾವು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ರೆ 6 ರಿಂದ 7 ಅವರ್ ತನಕ ಅದನ್ನ ಮತ್ತೆ ಉಪಯೋಗಿಸಬಹುದು. ಫ್ರಿಡ್ಜ್ ಅಲ್ಲಿ ಇಟ್ರೆ 24 ಗಂಟೆ, ಫ್ರೀಜರ್ ಅಲ್ಲಿ ಇಟ್ರೆ 3 ತಿಂಗಳವರೆಗೆ ಉಪಯೋಗಿಸಬಹುದು. ಈಗ ಹಾಲು ಆಯ್ತು, ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೀರಾ, ಏನ್ ಮಾಡ್ತೀರಾ? ಡೈರೆಕ್ಟ್ ಮಗು ಹಾಗೆ ಕುಡಿಸ್ತೀರಾ? ಇಲ್ಲ, ಹಾಗೆ ಕುಡ್ಸಕ್ ಬರಲ್ಲ. ಅಥವಾ ಅದನ್ನ ಮೈಕ್ರೋ ಓವನ್ ಇಡೋದು ಅಥವಾ ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡೋದು, ಅದನ್ನು ಕೂಡ ಮಾಡಂಗಿಲ್ಲ. ಹಾಲನ್ನ ತೆಗೆದು ಒಂದು ಬಟ್ಲಲ್ಲಿ ಅಥವಾ ಒಂದು ಬೌಲಲ್ಲಿ ಬಿಸಿನೀರ್ ಹಾಕಿ, ಆ ಬಿಸಿನೀರ್ ಒಳಗೆ ಫೀಡಿಂಗ್ ಬಾಟ್ಲ್ ಹಾಕ್ಬೇಕು. ಫೀಡಿಂಗ್ ಬಾಟ್ಲ್ ಇಟ್ಟು 20 ಮಿನಿಟ್ಸ್ ಆದ್ಮೇಲೆ ಅದನ್ನ ಕೈಗೆ ಹಾಕಿ ಹಾಲಿನ ಡ್ರಾಪ್ ನ ಕೈ ಮೇಲೆ ಹಾಕೊಂಡು ಚೆಕ್ ಮಾಡ್ಬೇಕು. ಟೆಂಪರೇಚರ್ ನಾರ್ಮಲ್ ಇದ್ರೆ, ಉಷ್ಣಾಂಶತೆ ಅಂದ್ರೆ ಉಗುರು ಬೆಚ್ಚಗಿದ್ರೆ ಪಾಪುಗೆ ನೀವು ಅದನ್ನ ಕೊಡ್ಬೋದು. ಓಕೆನಾ? ಈ ತರ ಮನೇಲಿ ತೆಗೆದಿಟ್ಟು ಬಂದ್ರೆ ನಿಮ್ಮ ಮನೇಲಿ ಯಾರಾದ್ರೂ ಕುಡಿಸ್ಬೋದು. ಅದು ಎಷ್ಟು ಶೇಖರಣೆ ಮಾಡ್ಬೋದು? ಅದೇ ರೂಮ್ ಟೆಂಪರೇಚರ್ ಅಲ್ಲಿ ಇಟ್ರೆ 6 ಅವರ್ ತನಕ, ನೀವು ಫ್ರಿಡ್ಜಿಗೆ ಇಟ್ರೆ 24 ಗಂಟೆ, ಫ್ರೀಜರ್ ಅಲ್ಲಿ ಇಟ್ರೆ 3 ತಿಂಗಳವರೆಗೆ ಇಡಬಹುದು. ನೀವು ಹಾಲನ್ನ ತೆಗೆಯೋ ಮುಂಚೆ ಪ್ರತಿ ಸತಿನೂ ನೀಟಾಗಿ ಕೈ ತೊಳೆದು ನಾನು ತೋರಿಸಿದ ರೀಜನ್ ಅಲ್ಲಿ ಪ್ರೆಸ್ ಮಾಡಿ ಹಾಲು ತೆಗಿಬೇಕು. ಹಾಲು ತೆಗಿಯೋ ಮುಂಚೆ ಒಂದ್ಸತಿ ಒರೆಸ್ಕೋಬೇಕು. ಹಾಲು ತೆಗೆದಾದ್ಮೇಲೆ ಮತ್ತೆ ಒರೆಸ್ಕೊಂಡು ನೀಟಾಗಿ ಬ್ರಾ ಹಾಕೋಬೇಕು. ಅದು ಎಷ್ಟು ಅವರಿಗೆ ಒಂದ್ಸಲ ಅದನ್ನ ಫೀಡ್ ಕೊಡ್ಬೋದು? 2-3 ಅವರ್ಸ್ ಅಥವಾ ಮಗು ಬಯಸಿದಷ್ಟಾಗೆಲ್ಲ ಕೊಡ್ಬೋದು. ಮಗು ಎಷ್ಟು ಸತಿ ಕೇಳುತ್ತೆ ಅಷ್ಟು ಸತಿ ಕೊಡ್ಬೋದು.